ಬಳ್ಳಾರಿಯಲ್ಲಿ ಕೋಳಿ ಕಾಳಗ ಮತ್ತೆ ಮುಂದುವರಿತಾ ಇದೆ. ಕೋಳಿಗಳ ಕಾಳಗದ ಮೇಲೆ ಬೆಟ್ಟಿಂಗ್ ದಂಧೆ ಮತ್ತೆ ಮುಂದುವರಿತಾ ಇದೆ. ನಿಷೇಧ ಮಾಡಲಾಗಿತ್ತು ಈ ಹಿಂದೆ, ಆದರೂ ಕೂಡ ಕೋಳಿ ಕಾಳಗ ಮತ್ತೆ ನಡೀತಾ ಇದೆ. ಇನ್ನು ಪೊಲೀಸರು ಈ ಬಗ್ಗೆ ಅರಿವು ಮೂಡಿಸಿದ್ರು. ಕೋಳಿ ಕಾಳಗ ನಡೆಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರಿವು ಮೂಡಿಸಿದ್ರು. ಆದರೂ ಕೂಡ ಈ ಕೋಳಿ ಕಾಳಗ ನಿಲ್ತಾನೆ ಇಲ್ಲ. ಎಸ್ಪಿ ಸುಮನ್ ಡಿ ಪನ್ನೇಕರ್ ಅವರು ಕಟ್ಟುನಿಟ್ಟಿನ ಸೂಚನೆ ಹೊರಡಿಸಿದ್ದಾರೆ. ಎಸ್ಪಿ ಸೂಚನೆ ಮೇರೆಗೆ ಜೂಜಾಟದ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ. ಬಳ್ಳಾರಿ ಗ್ರಾಮೀಣ ಪೊಲೀಸ್ ಠಾಣೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಇನ್ನು ದಾಳಿ ಮಾಡ್ತಾ ಇದ್ದಂತೆ ಕೋಳಿ ಕಾಳಗದಲ್ಲಿ ಭಾಗಿಯಾಗಿದ್ದಂತಹ ಜನ ಅಲ್ಲಿಂದ ಪರಾರಿಯಾಗಿದ್ದಾರೆ. ತಾವು ತಂದಿರುವಂತಹ ಬೈಕ್ಗಳು, ವೆಹಿಕಲ್ಗಳು ಇದೆಲ್ಲ ಅಲ್ಲೇ ಬಿಟ್ಟು ಅಲ್ಲಿಂದ ಪರಾರಿಯಾಗಿದ್ದಾರೆ. ವಾಹನಗಳನ್ನು ಪೊಲೀಸ್ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಒಟ್ಟು 12 ಬೈಕ್ಗಳು, 1 ಕಾರು, 1 ಟ್ರ್ಯಾಕ್ಸ್, 1 ಬೊಲೆರೋ ವಾಹನ ಸೀಸ್ ಮಾಡಿದ್ದಾರೆ ಪೊಲೀಸ್ ಅಧಿಕಾರಿಗಳು. ವಾಹನ ಸಂಖ್ಯೆ ಆಧಾರದ ಮೇಲೆ ಮಾಲೀಕರಿಗೆ ನೋಟಿಸ್ ಕೂಡ ಜಾರಿ ಮಾಡಲಾಗ್ತಾ ಇದೆ. ಅಂದರೆ ಎಚ್ಚರಿಕೆ ಕೊಡಲಾಗಿತ್ತು. ಇದರ ಹೊರತಾಗಿಯೂ ಬೆಟ್ಟಿಂಗ್ ದಂಧೆ ನಡೀತಾ ಇದೆ. ಕೋಳಿ ಕಾಳಗಗಳನ್ನು ಆಯೋಜನೆ ಮಾಡಲಾಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಆ ವೆಹಿಕಲ್ಗಳನ್ನು ಸೀಸ್ ಮಾಡಿದ್ದಾರೆ. ಅಂದರೆ ಸ್ಥಳದಲ್ಲಿ ಯಾವ ವೆಹಿಕಲ್ಗಳನ್ನು ಬಿಟ್ಟು ಪರಾರಿಯಾಗಿದ್ರೋ ಆ ವೆಹಿಕಲ್ಗಳನ್ನು ಸೀಸ್ ಮಾಡಿದ್ದಾರೆ. ಜೊತೆಗೆ ಆ ವಾಹನ ನಂಬರ್ ಏನಿದೆ ಅದನ್ನು ಪರಿಗಣಿಸಿ ನೋಟಿಸ್ ಕೂಡ ನೀಡಲಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸಿದ್ದು ಒಂದು ವಾಕ್ಥ್ರೂ ನಡೆಸಿದ್ದಾರೆ. ನೋಡೋಣ ಬನ್ನಿ. ಸಾಕಷ್ಟು ಸಿನಿಮೆ ರೀತಿಯಲ್ಲಿ ಅಕ್ರಮವಾದಂಥ ಜೂಜಾಟಗಳನ್ನು ನೋಡಿದ್ದೀರಿ, ಕೋಳಿ ಜೂಜಾಟವು ಸಹ ನೋಡಿದ್ದೀರಿ. ಹೀಗಾಗಿ ಗಣಿನಾಡು ಬಳ್ಳಾರಿ, ಅದರಲ್ಲೂ ಆಂಧ್ರ ಮತ್ತು ಬಳ್ಳಾರಿ ಎರಡು ಮಧ್ಯದಲ್ಲಿರುವಂಥ ಅಲಿಪುರ್ ಏನು ಹೇಳ್ತೀವೋ ಆ ಅಲಿಪುರ್ ಒಂದು ತೋಟದಲ್ಲಿ ಅಕ್ರಮವಾದಂಥ ಕೋಳಿ ಜಗಳಾಟ ಏನಿರುತ್ತೆ ಅದು ಜೂಜಾಟವನ್ನ ಕೆಲವೊಂದಿಷ್ಟು ಜನ ಆಡ್ತಾ ಇರುವಂಥದ್ದು ಕೂಡ ಪೊಲೀಸರಿಗೆ ಮಾಹಿತಿ ಬರುತ್ತೆ. ಪೊಲೀಸರಿಗೆ ಮಾಹಿತಿ ಬಂದಂಥ ಸಂದರ್ಭದಲ್ಲಿ ಗ್ರಾಮೀಣ ಪೊಲೀಸ್ ಠಾಣೆ ಒಂದು ಟೀಮ್ ಮಾಡಿಕೊಂಡು ಒಂದು ಆಪರೇಷನ್ ಮಾಡದಂತ ಸಂದರ್ಭದಲ್ಲಿ ಒಂದಿಷ್ಟು ವಾಹನಗಳನ್ನ ಈಗಾಗಲೇ ಗ್ರಾಮೀಣ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಗ್ರಾಮೀಣ ಪೊಲೀಸ್ ಠಾಣೆಯ ಸಿಪಿ ಆದಂತಹ ಉದಯ್ ರೇವರ್ ನೇತೃತ್ವದಲ್ಲಿ ಒಂದು ತಂಡ ರಚನೆ ಮಾಡ್ತಾರೆ. ಯಾವ ರೀತಿ ಅಂದ್ರೆ ಅಕ್ರಮವಾಗಿ ಕೆಲವೊಂದಿಷ್ಟು ಈ ಕೋಳಿ ಜೂಜಾಟ ಏನಿರ್ತಾರೆ, ಕೋಳಿ ಜೂಜಾಟದಲ್ಲಿ ಸಾಕಷ್ಟು ಹಣವನ್ನ ಇಟ್ಕೊಂಡು ಆಡುವಂಥದ್ದು ಕೂಡ ಇರುತ್ತೆ. ಇಂಥವ್ರನ್ನ ವಶಕ್ಕೆ ಪಡಿಸ್ಕೊಳ್ಬೇಕಂತ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಜೂಜಾಟ ಆಡ್ತಾ ಇರುವಂತವ್ರು ಏನ್ ಮಾಡ್ತಾರೆ, ಪೊಲೀಸರು ಬಂದ ತಕ್ಷಣ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಎಸ್ಕೇಪ್ ಆದಂತಹ ಸಂದರ್ಭದಲ್ಲಿ ಗ್ರಾಮೀಣ ಪೊಲೀಸ್ ಠಾಣೆಯ ಪೊಲೀಸರಿಗೆ ಸಿಕ್ಕಂತ ಈ ವೆಹಿಕಲ್ಗಳಿವೆ, ಈ ವೆಹಿಕಲ್ಗಳನ್ನ ನೋಡಬಹುದಾಗಿದೆ. ಈ ವೆಹಿಕಲ್ಗಳೇನಿವೆಲ್ಲ ಇವಷ್ಟು ಆ ಜೂಜಾಟದಲ್ಲಿ ಆಡಕ್ಕೆ ಬಂದಿರುವಂತ ಅವರ ವಾಹನಗಳಾಗಿವೆ ಅನ್ನುವಂಥದ್ದು ಇದೀಗ ತಿಳಿದು ಬಂದಿದೆ. ಕನಿಷ್ಠ ಇಲ್ಲಂದ್ರೂ 12 ಬೈಕ್ಗಳನ್ನ ಅಲ್ಲೇ ಬಿಟ್ಟು ಗ್ರಾಮೀಣ ಪೊಲೀಸ್ ಠಾಣೆಯವರು ಎತ್ಕೊಂಡು ಬಂದಿದ್ದಾರೆ. ಜೊತೆಗೆ ಅವ್ರಿಗೆ ನೋಟಿಸ್ ಕೊಡುವಂತ ಕೆಲಸವನ್ನ ಸಹ ಮಾಡಿದ್ದಾರೆ. ಜೊತೆಗೆ ಅದು ಬೈಕ್ಗಳು ಅಷ್ಟೇ ಅಲ್ಲ, ಬೈಕ್ಗಳ ಜೊತೆಗೆ ಕೆಲವೊಂದಿಷ್ಟು ಬೊಲೋರಾ ಮತ್ತು ಒಂದು ಟ್ರ್ಯಾಕ್ಸ್ ಆಗಿರ್ಬೋದು ಮತ್ತು ಒಂದು ಕಾರ್ ಆಗಿರ್ಬೋದು, ಹೀಗೆ ದೊಡ್ಡದಾದಂಥ ವಾಹನಗಳನ್ನ ಕೂಡ ಗ್ರಾಮೀಣ ಠಾಣೆಯ ಪೊಲೀಸರು ವಶಕ್ಕೆ ಪಡಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಸಾಕಷ್ಟು ಬಾರಿ ಈ ಗಡಿ ಭಾಗದಲ್ಲಿ ಈ ಕೋಳಿ ಜಗಳಾಟ, ಜೂಜಾಟ ಅನ್ನುವಂಥದ್ದು ನಡೀತಾನೆ ಇದೆ. ಹೀಗಾಗಿ ಇವುಗಳನ್ನ ಸಾಕಷ್ಟು ಅವೇರ್ನೆಸ್ ಮಾಡುವ ಮೂಲಕ ಯಾವುದೇ ರೀತಿಯಾಗಿ ಇಂಥ ಜೂಜಾಟಗಳಿಗೆ ಒಳಗಾಗಬಾರ್ದು ಅಂತ ಹೇಳ್ಬಿಟ್ಟು ಸಾಕಷ್ಟು ಆ ಭಾಗದಲ್ಲಿ ಬ್ಯಾನರ್ ಗಳನ್ನ ಅಳವಡಿಸಲಾಗಿದೆ. ಆದ್ರೆ ಇಷ್ಟೆಲ್ಲ ಇದ್ರೂ ಕೂಡ ಈಗಲೂ ಈ ರೀತಿಯಾದಂತಹ ಅಕ್ರಮವಾದಂತ ಕೋಳಿ ಜೂಜಾಟ ಆಡುವಂತವ್ರಿಗೆ ಏನಿದೆ ಒಂದು ಶಿಕ್ಷೆಯನ್ನು ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಗ್ರಾಮೀಣ ಪೊಲೀಸ್ ಠಾಣೆಗೆ ಸಿಕ್ಕಂತ ಮಾಹಿತಿ ಆಧಾರದ ಮೇಲೆ ಈಗ ಪೊಲೀಸರು ಏನ್ ಮಾಡಿದ್ದಾರೆ, ಇಷ್ಟು ವಾಹನಗಳು ಸೇರದಂತೆ ಕೆಲವೊಂದಿಷ್ಟು ಇಬ್ರು ಈ ಜೂಜಾಟದಲ್ಲಿ ಇದ್ರು ಅವರನ್ನ ಕೂಡ ಅರೆಸ್ಟ್ ಮಾಡಲಾಗಿದೆ ಅನ್ನುವಂತ ಮಾಹಿತಿ ಈಗ ತಿಳಿದು ಬಂದಿದೆ. ಹೀಗಾಗಿ ಈ ರೀತಿ ಕೋಳಿ ಜೂಜಾಟ ಆಗಿರ್ಬೋದು, ಇಸ್ಪೇಟ್ ಆಡೋರಾಗಿರ್ಬೋದು, ಈ ರೀತಿ ಅಕ್ರಮವಾಗಿ ಯಾರೆಲ್ಲ ಇದರಲ್ಲಿ ಇರ್ತಾರೋ ಇದರನ್ನ ಬಂಧಿಸುವಂತ ಕೆಲಸಕ್ಕೂ ಕೂಡ ಈಗ ಗ್ರಾಮೀಣ ಪೊಲೀಸರು ಕೂಡ ಮುಂದಾಗಿದ್ದಾರೆ ಅಂತಾನೆ ಹೇಳ್ಬೋದು. ಈಗಾಗಲೇ ಕೆಲವೊಂದಿಷ್ಟು ಜನರಿಗೆ ನೋಟಿಸ್ ಅನ್ನ ಕೊಡಲಾಗಿದೆ. ಅವರನ್ನ ಕೂಡ ಅರೆಸ್ಟ್ ಮಾಡುವಂತ ಸಾಧ್ಯತೆಗಳು ಕೂಡ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಇದೆ ಅಂತಾನೆ ಹೇಳ್ಬೋದಾಗಿದೆ. ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ಸಿದ್ದು, TV5 ಬಳ್ಳಾರಿ.